Praise the Lord. Good afternoon, everybody. Today's word, Act chapter 19, word 8 to 17. ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ವಾಕ್ಯಭಾಗ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. ಪೌಲನು ಸಭಾಮಂದಿರದೊಳಗೆ ಪ್ರವೇಶಿಸಿದನು. ಅಲ್ಲಿ 3 ತಿಂಗಳ ಕಾಲ ಬೋಧನೆ ಮಾಡಿದನು. ದೇವರ ರಾಜ್ಯದ ಬಗ್ಗೆ ಅವರೊಡನೆ ಮನವೊಲಿಸುವಂತೆ ಧೈರ್ಯವಾಗಿ ಚರ್ಚಿಸಿದನು. ಆದರೆ ಅವರಲ್ಲಿ ಕೆಲವರು ಕಠಿಣ ಹೃದಯವುಳ್ಳವರಾಗಿ ಒಡಂಬಡಿಕೆಯ ಈ ಮಾರ್ಗವನ್ನು ಬಹಿರಂಗವಾಗಿ ದೂಷಿಸಿದರು. ಆದ್ದರಿಂದ ಪೌಲನು ಅವರನ್ನು ಬಿಟ್ಟು ಶಿಷ್ಯರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಅನುದಿನವೂ ತುರನ್ನನ ತರ್ಕಶಾಲೆಯಲ್ಲಿ ಅವರೊಂದಿಗೆ ಚರ್ಚಿಸುತ್ತಾ ಬಂದನು. ಇದು 2 ವರ್ಷಗಳ ಕಾಲ ಮುಂದುವರಿಯಿತು. ಇದರಿಂದ ಏಷ್ಯಾ ಪ್ರಾಂತ್ಯದಲ್ಲಿ ವಾಸವಾಗಿದ್ದ ಎಲ್ಲ ಯಹೂದ್ಯರು ಗ್ರೀಕರು ಕರ್ತನ ವಾಕ್ಯವನ್ನು ಕೇಳಿದರು. ದೇವರು ಪೌಲನ ಮುಖಾಂತರ ಅಸಾಧಾರಣ ಅದ್ಭುತಗಳನ್ನು ಮಾಡುತ್ತಿದ್ದನು. ಹೀಗೆ ಅವನು ಮುಟ್ಟಿದ್ದ ಕೈ ವಸ್ತ್ರಗಳನ್ನು ಉಡುಪುಗಳನ್ನು ತೆಗೆದುಕೊಂಡು ಹೋಗಿ ರೋಗಿಗಳಿಗೆ ಮುಟ್ಟಿಸಿದಾಗ ಅವರು ರೋಗಗಳಿಂದ ವಾಸಿಯಾಗುತ್ತಿದ್ದರು ಹಾಗೂ ಅವರಲ್ಲಿಯ ದುರಾತ್ಮಗಳು ಬಿಟ್ಟು ಹೋಗುತ್ತಿದ್ದವು. ದುರಾತ್ಮಗಳನ್ನು ಬಿಡಿಸಲು ಪ್ರಯತ್ನಿಸಿ ಪೌಲನು ಸಾರುತ್ತಿರುವ ಯೇಸುವಿನ ಹೆಸರಿನಲ್ಲಿ ನಾನು ನಿಮಗೆ ಆಜ್ಞಾಪಿಸುತ್ತೇನೆ ಎಂದು ಕೆಲವರು ಕರ್ತನಾದ ಯೇಸುವಿನ ಹೆಸರನ್ನು ಬಳಸುತ್ತಿದ್ದರು. ಯಹೂದಿ ಮುಖ್ಯ ಯಾಜಕ ಸ್ಕೇವ ಎಂಬವನ 7 ಜನ ಗಂಡು ಮಕ್ಕಳು ಈ ರೀತಿ ಮಾಡುತ್ತಿದ್ದರು. ದುರಾತ್ಮವು ಅವರಿಗೆ ಉತ್ತರವಾಗಿ, ಯೇಸುವನ್ನು ನಾನು ಬಲ್ಲೆ, ಪೌಲನೂ ನನಗೆ ಗೊತ್ತು, ಆದರೆ ನೀನು ಯಾರು ಎಂದು ಕೇಳಿ ದುರಾತ್ಮ ಪೀಡಿತನಾದ ಮನುಷ್ಯನು ಅವರ ಮೇಲೆ ಹಾರಿಬಿದ್ದು ಅವರೆಲ್ಲರಿಗಿಂತಲೂ ಹೆಚ್ಚು ಬಲಗೊಂಡು ಅವರನ್ನು ಬಡಿದು ಗಾಯಗೊಳಿಸಲು ಅವರು ನಗ್ನರಾಗಿಯೇ ಮನೆ ಬಿಟ್ಟು ಹೊರಗೆ ಓಡಿದರು. ಎಫೆಸದಲ್ಲಿ ವಾಸಿಸುತ್ತಿದ್ದ ಯಹೂದ್ಯರಿಗೂ ಗ್ರೀಕರಿಗೂ ಈ ವಿಷಯ ತಿಳಿದಾಗ ಅವರೆಲ್ಲರೂ ಬಹಳವಾಗಿ ಭಯಗೊಂಡರು. ಹೀಗೆ ಕರ್ತನಾದ ಯೇಸುವಿನ ನಾಮವು ಬಹಳವಾಗಿ ಘನಪಡಿಸಲಾಯಿತು. ದೇವರಿಗೆ ಸ್ತೋತ್ರ. ವಾಕ್ಯಭಾಗದ ಸನ್ನಿವೇಶ ಎಫೆಸ ಪಟ್ಟಣದ ಸಭೆ. ದೇವರಿಗೆ ಸ್ತೋತ್ರ. ಎಫೆಸ ಪಟ್ಟಣದ ಸಭೆಯನ್ನು ಕುರಿತಾಗಿ ಅಲ್ಲಿ ನಡೆದಂಥ ಸೇವೆಯನ್ನು ಕುರಿತಾಗಿ ಪೌಲನು ಮತ್ತು ಆತನ ಜೊತೆ ಸೇವಕರ ಮೂಲಕವಾಗಿ ದೇವರು ಮಾಡಿದಂಥ ಕಾರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಎಫೆಸ ಪಟ್ಟಣದಲ್ಲಿ ಇನ್ನೂ ಮಹಾ ಅದ್ಭುತಗಳಿದೆ. ಅಷ್ಟು ಮಾತ್ರ ಅಲ್ಲ, ಬಹಳವಾಗಿ ದೇವರು ಅದನ್ನು ಮೆಚ್ಚಿ ಕೊನೆಗೆ ಒಂದೇ ಒಂದು ಮಿಸ್ಟೇಕ್ ಇದ್ದು ಆ ಮಿಸ್ಟೇಕ್ನ ಅವರು ಸರಿ ಮಾಡ್ಕೊಳ್ಳೋದ್ರ ನಿಮಿತ್ತವಾಗಿ ಎಫೆಸ ಪಟ್ಟಣ ಸಭೆ ಉಳಿದಿಲ್ಲ. ದೇವರಿಗೆ ಸ್ತೋತ್ರ. ಈಗ ಎಫೆಸ ಪಟ್ಟಣದ ಸಭೆಯಲ್ಲಿ ಕುರಿತಾಗಿ ಯೇಸು ಕ್ರಿಸ್ತರು ಪೌಲನ ಮೂಲಕವಾಗಿ ಮಾಡಿದಂಥ ಕಾರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಪೌಲನು ಅಲ್ಲಿ ಸಭಾಮಂದಿರದ ಒಳಗೆ ಹೋಗಿ ಸುಮಾರು 3 ತಿಂಗಳ ಕಾಲ ಬೋಧಿಸಿದನು. ಆದರೆ ಅಲ್ಲಿ ರಕ್ಷಣೆಗೆ ನಡೆಸೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಕೆಲವರು ಕಠಿಣ ಹೃದಯ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ವಾಕ್ಯಕ್ಕೆ ವಿರುದ್ಧವಾಗಿ ನಿಂತ್ಕೊತಾರೆ. ಒಡಂಬಡಿಕೆಗೆ ರಕ್ಷಣೆಗೆ ವಿರುದ್ಧವಾಗಿ ನಿಂತುಕೊಂಡದ ನಿಮಿತ್ತವಾಗಿ ಅಲ್ಲಿ ಅವ್ರು ಬೋಧಿಸಲಿಲ್ಲ. ತಿರ್ಗಿ ಹೊರಗಡೆ ಬಂದು ಅವ್ರದ್ದೇ ಆದ ಒಂದು ಸ್ಥಳವನ್ನು ಮಾಡಿಕೊಂಡು ಅಲ್ಲಿ ಎಷ್ಟು ವರ್ಷಗಳ ಕಾಲ ಬೋಧಿಸಿದ್ದಾನೆ ಪೌಲನು? ಸುಮಾರು 2 ವರ್ಷಗಳ ಕಾಲ ಅಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು, ಅವ್ರ ವಾಕ್ಯಗಳಿಗೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು, ಅವ್ರನ್ನ ದೇವರಲ್ಲಿ ಯೇಸು ಕ್ರಿಸ್ತರಲ್ಲಿ ಬಲವಾಗಿ ನಿಲ್ಲಿಸ್ತಕ್ಕಂಥದ್ದು ವಾಕ್ಯದಲ್ಲಿ ಈ ಕಾರ್ಯವನ್ನು ಸುಮಾರು 2 ವರ್ಷಗಳ ಕಾಲ ಪೌಲನು ಅಲ್ಲಿ ಮಾಡ್ತಾಯಿದ್ದಾನೆ. ದೇವರಿಗೆ ಸ್ತೋತ್ರ. ಎಫೆಸ ಪಟ್ಟಣ ಸೇವೆ ಬಂದ್ಬಿಟ್ಟು ಏಷ್ಯಾ ಪ್ರಾಂತ್ಯದ್ದು. ಓಕೆ, ಅಲ್ಲಿ ಮಾಡ್ತಕ್ಕಂಥ ಪೌಲನು ಶಿಷ್ಯರು ಮಾಡಿದಂತಹ ಸೇವೆ ನೋಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಬಹಳ ಅಸಾಧಾರಣವಾದಂಥ ಅದ್ಭುತ ಕಾರ್ಯಗಳನ್ನ ದೇವರು ಅವ್ರ ಮುಖಾಂತರ ಅಲ್ಲಿ ಮಾಡ್ತಾಯಿದ್ರು ಅಂತ ವಾಕ್ಯ ಹೇಳುತ್ತೆ. ಆ ಅದ್ಭುತವಾದಂಥ ಕಾರ್ಯಗಳು ನೋಡಿದಂಥ ಜನ ಅವ್ರು ಮುಟ್ಟಿದಂಥ ವಸ್ತ್ರಗಳನ್ನು ಬಟ್ಟೆಗಳನ್ನ ತಗೊಂಡೋಗಿ ಜನಗಳಿಗೆ ಮುಟ್ಟಿಸಿದ್ರೆ ಸಾಕು ಅವರು ಸ್ವಸ್ಥರಾಗ್ತಿರಂತೆ. ಜನಗಳಿಗೆ ಅವ್ರು ಮುಟ್ಟಿಸಿದ್ರೆ ಸಾಕು ಅವರು ದುರಾತ್ಮ ಬಿಟ್ಟೋಗ್ತಿರಂತೆ. ದೇವರಿಗೆ ಸ್ತೋತ್ರ. ಇವತ್ತು ಸಹ ದೇವ್ರು ಮಾಡ್ತಾಯಿದ್ದಾರೆ, ಮುಂದೆಯೂ ಅವ್ರು ಮಾಡೋರಾಗಿದ್ದಾರೆ. ಆದರೆ ಅದನ್ನೇ ನೆಪ ಮಾಡಿಕೊಂಡು ಬಹಳ ಪ್ರಮುಖವಾಗಿ ಯಹೂದ್ಯರ ಮಹಾಯಾಜಕನ ಮಕ್ಕ ಸ್ಕೇವ ಎನ್ನುವನ 7 ಜನ ಮಕ್ಕಳು ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ಯೇಸು ಕ್ರಿಸ್ತರ ನಾಮದ ಹೆಸರಿನಲ್ಲಿ ಅವ್ರು ಬಿಡಿಸೋ ಪ್ರಯತ್ನ ಪಡ್ತಾಯಿದ್ದಾರೆ. ನಾವು ಒಂದೇ ಒಂದು ಸಂಗತಿ ತಿಳ್ಕೊಬೇಕು. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರತಕ್ಕಂಥ ವ್ಯತ್ಯಾಸ ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಖಚಿತವಾಗಿ ಧರ್ಮಶಾಸ್ತ್ರ ಸಬ್ಬತ್ತಿನಗಳಲ್ಲಿ ಬೋಧಿಸಲೇಬೇಕು, ಇದು ಆಜ್ಞೆ ಆಗಿತ್ತು. ಧರ್ಮಶಾಸ್ತ್ರ ಅವರಿಗೆ ಶಾಲೆಗಳಾಗಿ ಬೋಧಿಸ್ತಿತ್ತು. ಅವರೆಲ್ಲ ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕಾಗಿತ್ತು. ಮನೆಯಲ್ಲಿ ಕೂತಿರುವಾಗಲೂ, ನಿಂತಿರುವಾಗಲೂ, ಮಲಗುವಾಗಲೂ, ಮಾರ್ಗದಲ್ಲಿ ಹೋಗುವಾಗಲೂ ನೀವು ಇದನ್ನು ಧ್ಯಾನಿಸ್ತಿರ್ಬೇಕು. ನಿಮ್ಮ ಮಕ್ಕಳಿಗೆ ನೀವು ಇದನ್ನು ಬೋಧಿಸಬೇಕು ಅಂತ ಧರ್ಮೋಪದೇಶ ಖಂಡದಲ್ಲಿ ದೇವರು ಬರೆಸಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಅವರು ಅದನ್ನು ಮಾಡ್ತಿದ್ರು ಎಲ್ಲರಿಗೂ. ಆದರೆ ಇಲ್ಲಿ ನಾವು ಒಂದು ಸನ್ನಿವೇಶ ನೋಡಿದ್ರೆ ಯಥಾರ್ಥವಾಗಿ ಬೋಧಿಸಲ್ಪಡ್ತಿತ್ತು ಹೊರತು
ವಾಕ್ಯದ ಅರ್ಥ ವಿವರಣೆ ಅವರಿಗೆ ಕೊಡಲ್ಪಡ್ತಿರಲಿಲ್ಲ. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರೇ ಅದಕ್ಕೆ ಮುದ್ರೆ ಹಾಕಿಸಿದರು. ನಾವು ನೋಡ್ತಾ ಇದ್ವಿ, ದಾನಿಯೇಲನಿರ್ಬೋದು, ಅನೇಕ ಪ್ರವಾದಿಗಳ ಮೂಲಕವಾಗಿ ಬರೆದಂಥ ಸನ್ನಿವೇಶದಲ್ಲಿ ದೇವರು ಹೇಳ್ತಾರೆ ಮುದ್ರೆ ಹಾಕು. ಕೆಲವು ಪ್ರವಾದಿಗಳ ಪುಸ್ತಕಗಳಲ್ಲಿ ದೇವರು ಅದನ್ನು ಹೇಳಿದ್ದಾರೆ, ಮುದ್ರೆ ಹಾಕು. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಹೇಳಿದ್ದಾರೆ ಮುದ್ರೆ ಹಾಕು, ಮುದ್ರೆ ಹಾಕು. ದೇವರಿಗೆ ಸ್ತೋತ್ರ. ಯಾಕೆ ಮುದ್ರೆ ಹಾಕು ಅಂದರೆ ಕಾಲ ಬರೋವರೆಗೂ ಅದಕ್ಕೆ ಮುದ್ರೆ ಹಾಕು. ಜನರು ನಂಬಿ ಈಗ ರಕ್ಷಣೆ ಹೊಂದೋದು ಬೇಡ, ಅದಕ್ಕೊಂದು ಕಾಲ ಇದೆ, ಆ ಕಾಲದವರೆಗೆ ಅದಕ್ಕೆ ಮುದ್ರೆ ಹಾಕು. ಅದು ಯಾರಿಗೆ ಅಂದರೆ ಮೀಸಲಾದ ಜನರಿಗೆ ಮಾತ್ರ ಅದಿತ್ತು. ಅವರು ಅದನ್ನು ಕೇಳ್ತಿದ್ರು, ಯಥಾರ್ಥವಾಗಿ ಅದನ್ನು ಅನುಸರಿಸಿ ನಡೀತಾ ಇದ್ರು. ದೇವರಿಗೆ ಸ್ತೋತ್ರ. ಅವರಿಗೆ ಮಾತ್ರ ರಕ್ಷಣೆ ಮಾರ್ಗ ಇತ್ತು. ಆದರೆ ಯೇಸು ಕ್ರಿಸ್ತರು ಬಂದ ಮೇಲೆ, ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತರು ಬಂದ ಮೇಲೆ, ಅವರ ರಕ್ತ ಭೂಮಿಯಲ್ಲಿ ಬಿದ್ದ ಮೇಲೆ ಪಾಪಕ್ಕೆ ವಿಮೋಚನೆ ಉಂಟಾಗಿ ಸೈತಾನನ ತಲೆ ಜಜ್ಜಲ್ಪಟ್ಟಂಥ ಸನ್ನಿವೇಶದಲ್ಲಿ ಜನರಿಗೆ ರಕ್ಷಣೆಗೆ ಮಾರ್ಗವನ್ನು ತೆರೆದರು ದೇವರಿಗೆ ಸ್ತೋತ್ರ. ಯೋಹಾನನ ಮೂಲಕವೇ ಪ್ರಕಟಣೆ ಪುಸ್ತಕ ಬರೆಸ್ತಾ ಇದ್ದಾರೆ ದೇವರು. ಯೇಸು ಕ್ರಿಸ್ತ ಹೇಳ್ತಾರೆ ಮುದ್ರೆ ಹಾಕಬೇಡ, ತೆಗಿ ಮುದ್ರೆನೀಗ. ಆ ಮುದ್ರೆ ನೀನು ಹಾಕಬೇಡ. ಅದನ್ನು ಓದ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಕೇಳಿ ರಕ್ಷಣೆ ಹೊಂದ್ಕೊಳ್ಳಿ. ಯಾಕಂದರೆ ಕಾಲವು ಸಮೀಪವಾಗಿದೆ, ಕಾಲ ಸಮೀಪವಾಗಿದೆ ಜನರ ರಕ್ಷಣೆ ಹೊಂದೋದಕ್ಕೆ. ಈಗ ನೀನು ಮುದ್ರೆ ಹಾಕಬೇಡ, ಅದನ್ನು ಓದೋರು ಕೇಳಿದವರು ಎಲ್ಲವೂ ಸಹ ಕೇಳಿ ನಂಬಿ ರಕ್ಷಣೆ ಹೊಂದ್ಕೊಳ್ಳಿ ಅಂತ ಪ್ರಕಟಣೆ ಪುಸ್ತಕ ಕೊನೆ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯಾಕೆ ಇದು ನಮಗೆ ಅರ್ಥ, ಈಗ ನಾವು ಯಾಕೆ ಬೋಧಿಸ್ತಿದ್ದೀವಿ? ಈ ಥರ ಬೋಧನೆ ಹಳೆ ಒಡಂಬಡಿಕೆಯಲ್ಲಿಲ್ಲ, ಅವ್ರು ಮಾಡಿಲ್ಲ. ಇವತ್ತಾದರೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ದೀಕ್ಷಾಸ್ನಾನ ತಗೊಳ್ಳಿಲ್ಲ ಅಂದರೆ ಮಾಡೋಕ್ಕೆ ಬರಲ್ಲ. ಯಾವಾಗ ತಂದೆ ಮಗ ಪವಿತ್ರಾತ್ಮರ ಹೆಸರಿನಲ್ಲಿ, ತಂದೆ ಅಲ್ಲ, ತಂದೆ ಮಗ ಅವರು ಕೊಟ್ಟಿದ್ದು ಹಳೆ ಒಡಂಬಡಿಕೆಯಲ್ಲಿ ಓಕೆ, ಅದು ಅವರೊಬ್ಬರಿಗೆ ಮಾತ್ರ ಮೀಸಲಾದ್ದು. ಬಟ್ ನಮಗೆ ಹೀಗಾಗಲ್ಲ. ತಂದೆ ಮಗ ಪವಿತ್ರಾತ್ಮರ ಹೆಸರಿನಲ್ಲಿ ನಾವು ದೀಕ್ಷಾನ ತೊಗೊಂಡೋಗಲೇ ನಮ್ಮಲ್ಲಿ ಆ ಕಾರ್ಯ ನೀಡ್ತಕ್ಕಂಥದ್ದು. ತಂದೆ ಮಗ ಪವಿತ್ರಾತ್ಮರು ಮೂವರು ಸೇರಿ ಕಾರ್ಯ ಮಾಡ್ತಕ್ಕಂಥದ್ದು. ಈಗ ಮುದ್ರೆ ಹೊಡೆಯಲ್ಪಟ್ಟಿದೆ. ಓದ್ತಕ್ಕಂಥ ನಾವು ಅರ್ಥ ಮಾಡ್ಕೋತೀವಿ, ಅಷ್ಟು ಮಾತ್ರ ಅಲ್ಲ, ಪವಿತ್ರಾತ್ಮ ನಮಗೆ ಬೋಧಿಸ್ತಾರೆ, ನಾವು ಅದನ್ನು ಬೋಧಿಸ್ತಿದ್ದೀವಿ. ಕೇಳ್ತಕ್ಕಂಥವ್ರು ಅದನ್ನು ಅರ್ಥ ಮಾಡ್ಕೋತಾರೆ, ನಂಬಿ ರಕ್ಷಣೆ ಅಂತಾರೆ. ಸೊ ಈ ಭಾಗ್ಯ ಅವ್ರಿಗೆ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮಹಾಯಾಜಕನು ಅಂತಂದರೆ ಸಂಪೂರ್ಣವಾಗಿ ಪೂರ್ಣ ಅಧಿಕಾರ ಇದ್ದಂಥವನು, ಸುಪ್ರೀಂ ಪವರ್. ಯಾವುದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ನಲ್ಲಿ ಅದು ಒಂದು ಸುಪ್ರೀಂ ಪವರ್ ಇದ್ದಂಗೆ ಎಲ್ಲ ಅಧಿಕಾರ ಅವ್ರಿಗಿತ್ತು. ನ್ಯಾಯ ತೀರ್ಮಾನ ಅಧಿಕಾರವೂ ಸಹ ಅವ್ರಿಗಿತ್ತು. ಆ ಅಧಿಕಾರ ಉಳ್ಳವನು ಅವನ ಮಕ್ಕಳು ಸಹ, ಯಾಕಂದರೆ ಅವನ ನಂತರ ಅವ್ರ ಮಕ್ಕಳೇ, ಅದು ವಂಶಪರಂಪರೆ ಬಂದಿದ್ದಂಥದ್ದು. ಅವರಿಗೆ ಸಹ ಅದನ್ನು ಬೋಧಿಸೋಕ್ಕಾಗಲಿಲ್ಲ, ಅವರಿಗೆ ಸಹ ದೆವ್ವಗಳನ್ನ ಬಿಡ್ಸೋಕ್ಕಾಗಲಿಲ್ಲ. ಅವನು ಪೌಲನು ಸಾರುವ ಯೇಸುವಿನ ನಾಮದಲ್ಲಿ ಅಂತ ಹೇಳಿ ಬಿಡ್ಸೋಕ್ಕೆ ಹೋದಾಗ ಕಠಿಣವಾಗಿದ್ದಂಥ ಒಂದು ದೆವ್ವ ಒಬ್ಬರಲ್ಲ 7 ಜನಕ್ಕೆ ಒಂದೇ ದೆವ್ವ ಬಿದ್ದು ಅವ್ರನ್ನ ಗಾಯಪಡಿಸಿ ಅವ್ರನ್ನ ನಗ್ನವಾಗಿ ಓಡಿಸ್ತು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಕಾರಣ ಯೇಸು ಕ್ರಿಸ್ತರು ಅವರಲ್ಲಿ ಇಲ್ಲದೇ ಇರೋದಕ್ಕೆ ಕಾರಣ. ಅಷ್ಟು ಮಾತ್ರ ಅಲ್ಲ, ತಂದೆ ಮಗ ಪವಿತ್ರಾತ್ಮರು ಅವರಲ್ಲಿ ನಿವಾಸ ಮಾಡದೇ ಇರತಕ್ಕಂಥದ್ದೇ ಕಾರಣ. ದೇವರಿಗೆ ಸ್ತೋತ್ರ. ನಾವು ಒಂದು ವಾಕ್ಯ ನೋಡೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15, 16, 18ನೇ ವಾಕ್ಯದವರೆಗೆ. ಮಾರ್ಕ್ ಚಾಪ್ಟರ್ 16 ವರ್ಡ್ 15 to 18. ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಆತನು ಅವರಿಗೆ, ನೀವು ಜಗತ್ತಿನ ಎಲ್ಲ ಕಡೆಗಳಿಗೆ ಹೋಗಿ ಸರ್ವ ಸೃಷ್ಟಿಗೂ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ಆದರೆ ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಅವರು ಹೊಸ ಭಾಷೆಗಳನ್ನು ಮಾತನಾಡುವರು, ಅವರು ಸರ್ಪಗಳನ್ನು ಎತ್ತುವರು, ಮತ್ತು ಮಾರಣಾಂತಿಕವಾದ ಯಾವುದನ್ನಾದರೂ ಕುಡಿದರೆ ಅದು ಅವರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಗಳನ್ನಿಟ್ಟಾಗ ರೋಗಿಗಳು ಸ್ವಸ್ಥರಾಗುವರು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಇಷ್ಟು ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಯಾವಾಗ? ಯೇಸು ಕ್ರಿಸ್ತರ ಮೂಲಕವಾಗಿ. ಯೇಸು ಕ್ರಿಸ್ತರಲ್ಲಿ ತಂದೆ ಮಗ ಪವಿತ್ರಾತ್ಮರು ದೀಕ್ಷಾಸ್ನಾನವಾದಾಗ ನಮ್ಮಲ್ಲಿ ಬಂದು ನಿವಾಸ ಮಾಡುವಂತಹ ಪ್ರತಿಯೊಬ್ಬರಿಗೂ ಸಹ ಈ ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಈ ಅಧಿಕಾರ ಯಾರಿಗಿಲ್ಲ ಅಂದರೆ ಹೊಂದ್ಕೊಳ್ತಾರೆ. ಯಾಜಕರೇ ಆಗಿರ್ಬೋದು, ಅವ್ರು ಮಹಾಯಾಜಕರೇ ಆಗಿರ್ಬೋದು, ಯೇಸು ಅವರಲ್ಲಿಲ್ಲ ಅಂತಂದರೆ ಈ ಕಾರ್ಯ ನಡೆಯಲ್ಲ. ಸೊ ಹಾಗಾಗಿ ಪ್ರೀತಿದ ಮಕ್ಕಳೇ, ಇಲ್ಲಿ ಮಹಾಯಾಜಕನಾದರೂ ಸಹ ಅವ್ರ ಕೈ ಏನು ಮಾಡೋಕ್ಕಾಗಲಿಲ್ಲ. ಮಹಾಯಾಜಕನೂ ಸಹ ದುರಾತ್ಮ ಒಡೆದು ಅಟ್ಟಿತು. ಸೊ ಕಾರಣ ಅವ್ರು ದೇವ್ರ ಮಕ್ಕಳೇ ಆಗಿದ್ದಾರೆ, ಆರಿಸ್ಕೊಂಡವರಾಗಿದ್ದಾರೆ, ಪ್ರಥಮ ಫಲವಾಗಿದ್ದಾರೆ. ಸೊ ಅವ್ರ ಕೈಲಿ ಆಗಲಿಲ್ಲ. ಸೊ ಹಾಗಾಗಿ ಪ್ರೀತಿದೇವ್ರ ಮಕ್ಕಳೇ, ನಾವು ಹೊಂದ್ಕೊಂಡಿರ್ತಕ್ಕಂಥ ರಕ್ಷಣೆ ಏನು, ನಾವು ಹೊಂದ್ಕೊಂಡಿರ್ತಕ್ಕಂತಹ ಆಶೀರ್ವಾದ ಏನು, ಹೊಂದ್ಕೊಂಡಿರ್ತಕ್ಕಂತಹ ಸ್ವಸ್ಥತೆ ಸೌಖ್ಯ ಏನಿದೆ, ಅದನ್ನು ಇನ್ನೊಬ್ಬರು ಕೊಡೋದಕ್ಕೋಸ್ಕರನೇ ಇರ್ತಕ್ಕಂಥದ್ದು. ನಾವು ಹೊಂದ್ಕೊಂಡಿದ್ದೀವಿ ಅಂತ ನಾವೇ ಇಟ್ಕೊಳ್ಳೋಕ್ಕೋಸ್ಕರ ಅಲ್ಲ, ನಾವು ಇನ್ನೊಬ್ಬರು ಕೊಡೋದಕ್ಕೋಸ್ಕರನೇ ಇರ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಯಾವ ಅಂಧಕಾರ ಶಕ್ತಿಗಳು ಸಹ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಯೇಸು ಕ್ರಿಸ್ತರು ಖಚಿತವಾಗಿ ಹೇಳ್ತಾರೆ ವಾಕ್ಯದಲ್ಲಿ. ಸೊ ಹಾಗಾಗಿ ನಂಬಿಕೆಯಿಂದ ಧೈರ್ಯವಾಗಿ ಮುಂದುವರಿರಿ. ಯಾವುದಾದ್ರು ಬಾಧೆ ಇದೆಯಾ, ನಿಮಗೆ ಭಯ ಇದೆಯಾ, ಆತಂಕ ಇದೆಯಾ, ನಿಮ್ಮನ್ನು ಭಯಪಡಿಸ್ತಕ್ಕಂತಹ ಆತಂಕಪಡಿಸ್ತಕ್ಕಂತಹ ರೋಗಗಳಿದೆಯಾ, ದುರಾತ್ಮ ಶಕ್ತಿ ಇದೆಯಾ, ಅಂಧಕಾರ ಶಕ್ತಿಗಳಿದೆಯಾ, ಚಿಂತೆ ಮಾಡಬೇಡ್ರಿ.
ಏಕೆಂದರೆ ನಿಮ್ಮಲ್ಲಿ ವಾಸ ಮಾಡ್ತಕ್ಕಂಥ ದೇವರು ಅದಕ್ಕಿಂತ ದೊಡ್ಡವರಾಗಿದ್ದಾರೆ. ಸೊ ಹಾಗಾಗಿ ನಂಬಿಕೆಯಿಂದ ಮುಂದುವರಿರಿ. ದೇವರಿಗೆ ವಾಕ್ಯ ಭಾಗದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ ಎಸಪ್ಪ. ಸುವಾರ್ತೆಯನ್ನು ಹೋಗಿ ಸರ್ವ ಸೃಷ್ಟಿಗೂ ಸಾರಿರಿ. ನಂಬಿ ರಕ್ಷಣೆ ಹೊಂದತಕ್ಕಂಥವ್ರು ಅವರು ನಿತ್ಯ ಜೀವನ ಹೊಂದ್ಕೋತಾರೆ, ನಂಬದೇ ಇರ್ತಕ್ಕಂಥವ್ರು ದಂಡನೆ ಗುರಿ ಆಗ್ತಾರೆ ಅಂತ ವಾಕ್ಯದಲ್ಲಿ ಹೇಳ್ತೀರಾ. ಅಷ್ಟು ಮಾತ್ರ ಅಲ್ಲ, ನಂಬಿ ರಕ್ಷಣೆ ಹೊಂದೋರ ಮೂಲಕವಾಗಿ ಸಕಲ ಅಧಿಕಾರಿಗಳನ್ನ ಜಯಿಸುವಂತಹ ಶಕ್ತಿ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ. ಹಾಗಾಗಿ ಆ ಧೈರ್ಯವನ್ನು ನಮಗೆ ಕೊಟ್ಟಿದ್ದೀರಾ, ನಮ್ಮಲ್ಲಿ ನಿವಾಸ ಮಾಡ್ತಾಯಿದ್ದೀರಾ. ಇನ್ನು ಜನ ಯಾವುದಾದ್ರೂ ಭಯ ಆತಂಕದಲ್ಲಿ ಇದ್ದಾರಾ, ಅವ್ರಿಗೊಂದು ಧೈರ್ಯ ಇರಲಿ, ಅವರೊಂದು ಬಲ ಬರಲಿ, ಒಂದು ಚೈತನ್ಯ ಬರಲಿ. ನಮ್ಮೊಳಗೆ ನಿವಾಸ ಮಾಡ್ತಕ್ಕಂಥ ದೇವರು ನನ್ನನ್ನು ಎದುರಿಸ್ತಕ್ಕಂಥದ್ದಿಂತ ದುಷ್ಟಶಕ್ತಿಗಿಂತ ದೊಡ್ಡವರಾಗಿದ್ದಾರೆ ಅನ್ನೋ ಒಂದು ಧೈರ್ಯ ಅವ್ರಿಗೆ ಬರಲಿ. ಅಷ್ಟು ಮಾತ್ರ ಅಲ್ಲ, ನಾವು ಹೊಂದ್ಕೊಂಡಿರ್ತಕ್ಕಂಥದ್ದು ನಮಗೆ ಮಾತ್ರ ಅಲ್ಲ, ಆದರೆ ಇತರರ ಉಪಯೋಗಕ್ಕಾಗಿ ನಾನು ತಿಳ್ಕೊಂಡು ಅನೇಕರಿಗೆ ಇದರಿಂದ ಸಹಾಯ ಆಗಲಿ. ಆಮೇಲೆ ಹೇಗೆ ಅಪೊಸ್ತಲರು ಸೇವೆ ಮಾಡುವ ಸನ್ನಿವೇಶದಲ್ಲಿ ಅನೇಕರು ಅದರ ಸಹಾಯವನ್ನು, ರಕ್ಷಣೆಯನ್ನು ಹೊಂದ್ಕೊಂಡ್ರು, ಹಾಗೆ ಸ್ವಲ್ಪ ನಿಮ್ಮನ್ನು ಹೊಂದ್ಕೊಂಡಿರೋರು ಅನೇಕರಿಗೆ ಆಶೀರ್ವಾದವಾಗಿರಲಿ. ನಿಮಗೆ ಮಹಿಮೆ ಆಗಲಿ, ಜನರಿಗೆ ಆಶೀರ್ವಾದ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.